ಒಬ್ಬ ಹುಡುಗಿ IAS ಅಧಿಕಾರಿಯಾಗಿ ತನ್ನ ಊರಿಗೆ ಟ್ರೈನ್ನಲ್ಲಿ ಹೋಗ್ತಿರುವಾಗ ಅವಳ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ಬರತೊಡಗಿದ್ವು. ಏಕೆಂದ್ರೆ ಅವಳು ತನ್ನ ಊರಿಗೆ ತುಂಬಾ ವರ್ಷಗಳ ನಂತರ ಹೋಗ್ತಿರುವ ಕಾರಣ ಅವಳು ತನ್ನ ಊರಿನ ಬಗ್ಗೆ ಆಲೋಚಿಸ್ತಿದ್ಲು ಮತ್ತು ತನ್ನ ತಂದೆಯ ಬಗ್ಗೆ ಕೂಡ ಆಲೋಚಿಸ್ತಿದ್ಲು. ಏಕೆಂದ್ರೆ ಅವಳು ಮಾಡಿದ ಹೋರಾಟದ ನಂತರ ಅವಳು ಸಾಧಿಸಿದ ವಿಜಯದ ಕುರಿತು ಆಲೋಚಿಸ್ತಿದ್ಲು. ನಂತರ ಅವಳ ಊರಿನ ಸ್ಟೇಷನ್ ಬಂದಿತು. ಅವಳು ಟ್ರೈನ್ನಿಂದ ಇಳಿದು ಹೋಗ್ತಿರುವಾಗ ಅವಳು ಅಕಸ್ಮಾತ್ ಆಗಿ ಒಬ್ಬ ಭಿಕ್ಷುಕನನ್ನ ನೋಡಿದ್ಲು. ಅವಳಿಗೆ ಒಂದು ರೀತಿಯ ಸಂದೇಹ ಬಂದಿತ್ತು. ಆ ಭಿಕ್ಷುಕ ತನ್ನ ತಟ್ಟೆಯಲ್ಲಿದ್ದ ದುಡ್ಡನ್ನ ಎಣಿಸ್ತಿದ್ದ. ಆಗ ಅವಳು ತಕ್ಷಣ ಅವನ ಹತ್ತಿರ ಹೋಗಿ, ಅಪ್ಪ, ನೀವೇ ನಿಲ್ಕೊಳ್ತಿದ್ದೀರಾ ಎಂದು ಕೇಳಿದಳು. ಆಗ ಆ ವ್ಯಕ್ತಿ ತನ್ನ ಮಗಳನ್ನ ನೋಡಿ ಕಣ್ಣೀರು ಹಾಕಲು ಶುರು ಮಾಡಿದ. ನಿಜವಾಗಿಯೂ ಅಲ್ಲಿ ನಡೆದಿದ್ದಾದರೂ ಏನು, ಕಲೆಕ್ಟರ್ ಅವರ ತಂದೆ ಭಿಕ್ಷುಕನಾಗಲು ಕಾರಣವೇನೆಂದು ಮುಂದೆ ಕಥೆಯಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಂತೋಷಕರವಾದ ಒಂದು ಕುಟುಂಬ ನೆಲೆಸಿತ್ತು. ಆ ಕುಟುಂಬದಲ್ಲಿ ತಂದೆ ತಾಯಿ ಹಾಗೂ ಅವರಿಗೆ 10ನೇ ತರಗತಿ ಓದ್ತಿರುವ ಒಬ್ಬ ಮಗಳಿದ್ದಳು. ಆ ಹುಡುಗಿಯ ಹೆಸರು ಕಾಜಲ್. ಅವಳು ಓದೋದ್ರಲ್ಲಿ ತುಂಬಾ ಜಾಣೆ ಇದ್ದಳು. ಅವಳ ತಂದೆ ತಾಯಿ ಕೂಡ ತನ್ನ ಮಗಳು ಚೆನ್ನಾಗಿ ಓದ್ಬೇಕೆಂದು ಯಾವಾಗಲೂ ಆಸೆ ಪಡ್ತಿದ್ರು. ಅದೇ ರೀತಿ ನಮ್ಮ ಹಳ್ಳಿಯ ಹೆಸರನ್ನ ಪ್ರಸಿದ್ಧಿ ಮಾಡಬೇಕು ಎಂದು ಕೂಡ ಹೇಳ್ತಿದ್ರು. ಕಾಜಲ್ನ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವರು ತಮ್ಮ ಮಗಳು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕೆಂದು ಕನಸು ಕಾಣ್ತಿದ್ರು. ಹೀಗಿರುವಾಗ ಕಾಜಲ್ 10ನೇ ತರಗತಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ್ಲು. ಆ ಹಳ್ಳಿಯ ಹೆಸರನ್ನ ಪ್ರಸಿದ್ಧಿ ಮಾಡಿದಳು. ಇದರಿಂದಾಗಿ ಅವಳ ತಂದೆ ತಾಯಿ ತುಂಬಾ ಖುಷಿಯಾಗಿ ಅವಳನ್ನ ತಪ್ಪಿಕೊಂಡು ಅಳತೊಡಗಿದ್ರು. ಇದೇ ರೀತಿ ನೀನು ಕಷ್ಟಪಟ್ಟು ಓದಿದರೆ ಮುಂದೆ ಒಂದು ದಿನ ದೊಡ್ಡ ಅಧಿಕಾರಿಯಾಗ್ತೀಯ ಎಂದು ಪ್ರೋತ್ಸಾಹಿಸಿದರು. ಹೀಗೆ ದಿನಗಳು ಸಾಗುತ್ತಾ ಕಾಜಲ್ನ ತಾಯಿಗೆ ಒಂದು ಕಾಯಿಲೆ ಬಂತು. ಅವರು ತೀರಿಕೊಂಡರು. ಅವರು ಸಾಯುವಾಗ ತಮ್ಮ ಕೊನೆಯ ಆಸೆಯನ್ನ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಾಜಲ್ನ ಓದನ್ನ ನಿಲ್ಲಿಸಬೇಡಿ, ಅವಳನ್ನ ಚೆನ್ನಾಗಿ ಓದಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿ ಎಂದು ಹೇಳಿ ತೀರಿಕೊಂಡರು. ಇದರಿಂದಾಗಿ ಕಾಜಲ್ನ ತಂದೆ ಕಾಜಲ್ಗೆ ತನ್ನ ತಾಯಿಯನ್ನ ಕಳೆದುಕೊಂಡ ದುಃಖದಿಂದ ಹೊರತರಲು ತುಂಬಾ ಪ್ರೋತ್ಸಾಹದಿಂದ ಅವಳ ಜೊತೆ ಮಾತನಾಡ್ತಿದ್ರು. ನಿನ್ನ ತಾಯಿಯ ಕೊನೆಯ ಆಸೆಯನ್ನ ನೀನು ಈಡೇರಿಸಬೇಕು, ನೀನು ಚೆನ್ನಾಗಿ ಓದ್ಬೇಕೆಂದು ಯಾವಾಗಲೂ ಪ್ರೋತ್ಸಾಹದ ಮಾತುಗಳನ್ನೇ ಹೇಳ್ತಿದ್ರು. ಅದೇ ರೀತಿ ಕಾಜಲ್ ಕೂಡ ತುಂಬಾ ಕಷ್ಟಪಟ್ಟು PUCಯನ್ನ ಮುಗಿಸಿದ್ಲು. ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಳು. ಅವಳ ತಂದೆ ಕೂಡ ತುಂಬಾ ಕಷ್ಟಪಟ್ಟು ಅವಳನ್ನ ಓದಿಸ್ತಾ ಇದ್ರು. ಕಾಜಲ್ ಮುಂದೆ ಓದ್ಬೇಕೆಂದ್ರೆ ಅವಳಿಗೆ ತುಂಬಾ ಹಣ ಖರ್ಚಾಗುತ್ತದೆ. ಏಕೆಂದ್ರೆ ಅವಳು ಇಷ್ಟು ದಿನ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಕಾಲೇಜ್ನಲ್ಲೇ ಓದಿದ್ಲು. ಆದ್ರೆ ಇನ್ನು ಮುಂದೆ ಪ್ರೈವೇಟ್ ಕಾಲೇಜ್ನಲ್ಲಿ ಹಾಗೂ ಹಾಸ್ಟೆಲ್ನಲ್ಲಿ ಇರುವ ಪರಿಸ್ಥಿತಿ ಅವಳಿಗೆ ಬಂದಿತ್ತು. ಇನ್ನು ಮುಂದೆ ತುಂಬಾ ಹಣ ಖರ್ಚಾಗೋದ್ರಿಂದ ಅವಳ ತಂದೆ ಮತ್ತಷ್ಟು ಕಷ್ಟಪಟ್ಟು ಕೆಲಸ ಮಾಡಲು ಶುರು ಮಾಡಿದ್ರು. ತನ್ನ ತಂದೆ ಹಗಲು ರಾತ್ರಿ ಎನ್ನದೆ ತನ್ನ ಸಲುವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋದನ್ನ ನೋಡಿದ ಕಾಜಲ್ ತಾನು ಹೆಚ್ಚಾಗಿ ಖರ್ಚು ಮಾಡದೆ ಬರೀ ಓದಿಗಾಗಿ ಮಾತ್ರ ಖರ್ಚು ಮಾಡಿಕೊಂಡು ಚೆನ್ನಾಗಿ ಓದತೊಡಗಿದ್ಲು. ಅವಳು ಡಿಗ್ರಿ ಓದುವುದರ ಜೊತೆಗೆ UPSC ಪರೀಕ್ಷೆ ಕೂಡ ಪ್ರಿಪೇರ್ ಆಗತೊಡಗಿದ್ಲು. ನಂತರ ಅವಳು ಡಿಗ್ರಿ ಪಾಸ್ ಆದ ಮೇಲೆ ಊರಿನ ಗ್ರಾಮಸ್ಥರೆಲ್ಲರೂ ಅವಳ ತಂದೆಗೆ ಏನ್ ಹೇಳಿದ್ರಂದ್ರೆ, ಶಾಮಯ್ಯ, ನಿನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ, ಡಿಗ್ರಿ ಕೂಡ ಮುಗಿಸ್ಕೊಂಡ್ಲು, ಇನ್ಮುಂದೆ ಓದೋದ್ರಲ್ಲೇನಿದೆ, ಅದಕ್ಕೆ ಅವಳನ್ನ ಒಬ್ಬ ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡಿಬಿಡು ಎಂದರು. ಅದಕ್ಕೆ ಕಾಜಲ್ನ ತಂದೆ ಒಪ್ಪಲಿಲ್ಲ. ನನ್ಗಿರೋದು ಒಬ್ಬೇ ಒಬ್ಬ ಮಗಳು, ನನ್ನ ಹೆಂಡತಿಯ ಕೊನೆಯ ಆಸೆಯನ್ನ ನಾನು ಪೂರೈಸಬೇಕು. ಅದರಿಂದಾಗಿ ನನ್ನ ಮಗಳು ತನ್ನ ಗುರಿ ಸಾಧಿಸೋವರೆಗೂ ನಾನು ಅವಳ ಮದುವೆಯನ್ನ ಮಾಡೋದಿಲ್ಲ ಎಂದು ಹೇಳಿದ. ಇದರಿಂದ ಆ ಗ್ರಾಮದ ಜನರೆಲ್ಲರೂ ಕಾಜಲ್ ಹಾಗೂ ಅವಳ ತಂದೆಯನ್ನ ಅವಹೇಳನ ಮಾಡಲು ಶುರು ಮಾಡ್ತಾರೆ. ನೋಡಿ, ಇವನಿಗೆ ಹುಚ್ಚು ಹಿಡಿದಿರ್ಬೇಕು, ತನ್ನ ಮಗಳನ್ನ ಚೆನ್ನಾಗಿ ಓದಿಸಿ ಅಧಿಕಾರಿ ಮಾಡಬೇಕು ಎಂದ್ಕೊಂಡಿದ್ದಾನೆ. ನಿಜವಾಗಿಯೂ ನೀನು ಅವಳನ್ನ ಯಾವ ರೀತಿಯ ಅಧಿಕಾರಿಯನ್ನಾಗಿ ಮಾಡಬೇಕು ಎಂದ್ಕೊಂಡಿದ್ಯಾ? ಅವಳು ಏನೇ ಆದ್ರೂ ತನ್ನ ಗಂಡನ ಮನೆಗೆ ಹೋಗಿ ಪಾತ್ರೆ ತೊಳಿಲೇಬೇಕು, ಕಸವನ್ನ ಗುಡಿಸ್ಲೇಬೇಕು, ಇದು ಮಾತ್ರ ತಪ್ಪೋದೇ ಇಲ್ಲ. ಇದೇ ರೀತಿ ಕಾಜಲ್ನ ತಂದೆಯನ್ನ ಆ ಊರಿನವರು ಅವಹೇಳನ ಮಾಡ್ತಲೇ ಇದ್ರು. ಅದೇ ರೀತಿ ಕಾಜಲ್ ಕೂಡ ತನ್ನ ಡಿಗ್ರಿಯನ್ನ ಮುಗಿಸಿದ ಮೇಲೆ UPSC ಪರೀಕ್ಷೆಗೆ ಪ್ರಿಪೇರ್ ಆಗಲು ಅವಳು ಡಿಲ್ಲಿಗೆ ಹೋಗಬೇಕಾಯಿತು. ಆದ್ರೆ ಕಾಜಲ್ಗೆ ತಾನು ಡಿಲ್ಲಿಗೆ ಹೋದರೆ ತನ್ನ ತಂದೆಯನ್ನ ಯಾರು ನೋಡ್ಕೊಳ್ತಾರೆ ಎನ್ನುವ ಚಿಂತೆ ಕೂಡ ಕಾಡತೊಡಗಿತು. ನಾನು ಡಿಲ್ಲಿಗೆ ಹೋದರೆ ನನ್ನ ತಂದೆ ಒಬ್ಬಂಟಿಯಾಗ್ತಾರೆ, ನನ್ನ ಓದಿನ ಸಲುವಾಗಿ ಅವರು ತುಂಬಾ ಕಷ್ಟಪಟ್ಟು
ಕೆಲಸ ಮಾಡ್ತಾರೆ. ತಮ್ಮ ಸಲುವಾಗಿ ಅವರು ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೊಳ್ಳೋದಿಲ್ಲ. ನಾನು ಡಿಲ್ಲಿಗೆ ಹೋಗ್ಬೇಕಂದ್ರೆ ಅವರು ತಮ್ಮ ಪ್ರಾಣವನ್ನು ಕೂಡ ಪ್ರಾಣಕ್ಕಿಟ್ಟು ನನ್ನನ್ನು ಕಳಿಸ್ಕೊಡ್ತಾರೆ. ಆದರೆ ಅವರ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಆದರೆ ಅವರು ಅಷ್ಟೊಂದು ಕಷ್ಟಪಡ್ತಿರೋದು ನನಗೆ ಇಷ್ಟವಿಲ್ಲ ಎಂದು ಕಾಲೇಜಿಗೆ ಹೋಗೋದನ್ನ ಬಿಟ್ಟು ಅವಳು ಮನೆಯಲ್ಲೇ ಉಳ್ಕೊಳ್ತಾಳೆ. ಸ್ವಲ್ಪ ದಿನಗಳ ನಂತರ ನೀನು ಏಕೆ ಕಾಲೇಜ್ಗೆ ಹೋಗ್ತಿಲ್ಲ ಎಂದು ಕಾಜಲ್ನ ತಂದೆ ಕೇಳ್ತಾರೆ. ಆಗ ಕಾಜಲ್, ಅಪ್ಪ ನನ್ನ ಡಿಗ್ರಿ ಮುಗಿದಿದೆ, ಇನ್ನು ಮುಂದೆ ನಾನು ಯಾವ ಓದನ್ನು ಓದೋದಿಲ್ಲ, ನಾನೊಂದು ಕೆಲಸಕ್ಕೆ ಅರ್ಜಿ ಹಾಕ್ತೇನೆ, ನನಗೆ ಯಾವುದಾದರೂ ಒಂದು ಕೆಲಸ ಸಿಕ್ಕರೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೇನೆ ಎಂದು ಹೇಳಿದ್ಲು. ಮಗಳ ಮಾತನ್ನ ಕೇಳಿ ಶ್ಯಾಮಯ್ಯನವರಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಏಕೆಂದ್ರೆ ಅವಳು ಚಿಕ್ಕವಳಿಂದವಳು ಅವಳು ದೊಡ್ಡ ಅಧಿಕಾರಿಯಾಗಬೇಕೆಂದೇ ಅವಳ ಆಸೆ ಆಗಿರುತ್ತೆ. ತನ್ನ ಹೆಂಡತಿಯ ಆಸೆ ಕೂಡ ಅದೇ ಆಗಿರುತ್ತೆ. ತನ್ನ ಮಗಳು ಒಂದು ಸಣ್ಣ ಉದ್ಯೋಗಕ್ಕೆ ಅಪ್ಲೈ ಮಾಡ್ತಿರೋದನ್ನ ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಆಗ ಶ್ಯಾಮಯ್ಯನವರು ಏನಾಯ್ತು ಮಗಳೇ ಎಂದು ಕೇಳ್ತಾರೆ. ಆಗ ಕಾಜಲ್ ಅಳುತ್ತಾ ಹೇಳ್ತಾಳೆ, ಅಪ್ಪ ನಾನು ಮುಂದೆ ಓದಲು ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬಾ ಹಣ ಖರ್ಚಾಗುತ್ತೆ, ಅಲ್ಲಿಗೆ ಹೋದ್ರೆ ಮಾತ್ರ ನಾನು ದೊಡ್ಡ ಅಧಿಕಾರಿ ಆಗ್ತೇನೆ, ನೀನು ಸಂಪಾದನೆ ಮಾಡ್ತಿರುವ ಹಣವೆಲ್ಲ ಆ ಓದಿಗೆ ಖರ್ಚಾಗುತ್ತೆ, ನಾನು ಅಲ್ಲಿಗೆ ಹೋದ್ಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ, ನಿನ್ನನ್ನ ಯಾರು ನೋಡ್ಕೊಳ್ತಾರೆ ಎಂದು ಕೇಳ್ತಾಳೆ. ಆಗ ಅವಳ ತಂದೆಗೆ ತನ್ನ ಮಗಳ ಮಾತನ್ನ ಕೇಳಿ ಕಣ್ಣೀರು ತಡೆಯಲಾರದೆ, ಮಗಳೇ ನೀನು ನನ್ನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತೀಯ ಎಂದು ಅಳಲು ಶುರು ಮಾಡ್ತಾರೆ. ನನ್ನ ಬಗ್ಗೆ ಬಿಡು ತಾಯಿ, ನಿನ್ನ ತಾಯಿಯ ಕೊನೆಯ ಆಸೆ ಏನೆಂದು ನಿನಗೆ ನೆನಪಿದೆ ತಾನೆ, ನೀನು ಎಷ್ಟೇ ಓದಿದ್ರು ಕೂಡ ನಿನ್ನನ್ನು ಕಷ್ಟಪಟ್ಟು ಓದಿಸಿ ನಿನ್ನ ಒಬ್ಬ ಅಧಿಕಾರಿಯನ್ನಾಗಿ ಮಾಡೋದೇ ನನ್ನ ಗುರಿ. ನನ್ನ ಹೆಂಡತಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೇನೆ. ಯಾವುದೇನೇ ಆಗಲಿ ನೀನ್ ಮಾತ್ರ ಓದೋದನ್ನ ನಿಲ್ಲಿಸಬಾರ್ದು. ನಿನ್ನ ಓದಿಗೆ ಎಷ್ಟು ಖರ್ಚಾಗ್ತದೆ ಎಂದು ನನಗೆ ಹೇಳು, ನಾನು ಸ್ವಲ್ಪ ದಿನಗಳಲ್ಲಿ ನಿನಗೆ ಒಟ್ಟುಗೂಡಿಸಿ ಕೊಟ್ಬಿಡ್ತೇನೆ. ನೀನು ನೆಮ್ಮದಿಯಾಗಿ ಹೋಗಿ ಅಲ್ಲಿ ಓದು ಮುಗಿಸಿ ಅಧಿಕಾರಿಯಾಗಿ ವಾಪಸ್ ಬರಬೇಕು ಎಂದು ಹೇಳ್ತಾರೆ. ನಾನು ಓದ್ತಿರುವ ಓದಿಗೆ ತುಂಬಾ ಹಣ ಖರ್ಚಾಗುತ್ತದೆ, ನೀನು ಅದನ್ನೆಲ್ಲ ಎಲ್ಲಿಂದ ತರ್ತೀಯ ಅಪ್ಪ ಎಂದು ಕಾಜಲ್ ಕೇಳ್ತಾಳೆ. ಮಗಳೇ ನೀನು ಚಿಂತೆ ಮಾಡಬೇಡಮ್ಮ, ನಾನು ಏನಾದರೂ ಮಾಡ್ತೇನೆ ಎಂದಾಗ ತಂದೆಯ ಮಾತನ್ನ ಕೇಳಿ ಮಗಳು ಉದ್ವೇಗಕ್ಕೆ ಒಳಗಾದಳು. ಆಗ ಅವಳು ತನ್ನ ತಂದೆಗೆ, ಅಪ್ಪ ಹಾಗಾದ್ರೆ ನಾನು ಚೆನ್ನಾಗಿ ಓದಿ ಒಬ್ಬ ಅಧಿಕಾರಿಯಾಗಿ ವಾಪಸ್ ಬರ್ತೇನೆ ಎಂದು ಹೇಳಿ ತಂದೆಗೆ ಮಾತು ಕೊಟ್ಟಳು. ಕಾಜಲ್ ತನ್ನ ಓದಿಗೆ 50,000 ರೂಪಾಯಿ ಖರ್ಚಾಗುತ್ತದೆ ಎಂದು ತನ್ನ ತಂದೆಗೆ ಹೇಳ್ತಾಳೆ. ನೀನೇನು ಚಿಂತೆ ಮಾಡಬೇಡ ಮಗಳೇ ಎಂದು ಹೇಳಿ ಅವರು ಒಬ್ಬ ವ್ಯಕ್ತಿಯ ಹತ್ತಿರ ಹೋಗ್ತಾರೆ. ತಮ್ಮ ಮನೆಯನ್ನ ಮಾರಿ ತನ್ನ ಮಗಳ ಓದಿಗೆ ಆ ಹಣವನ್ನ ಕೊಡ್ತಾರೆ. ಅದೇ ರೀತಿ ತಮ್ಮ ಮಗಳಿಗೆ ಈ ವಿಷಯ ಗೊತ್ತಾಗಬಾರದೆಂದು ಮುಚ್ಚಿರ್ತಾರೆ. ತನ್ನ ಮಗಳು ಹೋಗುವವರೆಗೂ ನಾವು ಆ ಮನೆಯಲ್ಲೇ ಇರ್ತೇವೆ, ಅಲ್ಲಿಯವರೆಗೂ ನಮಗೆ ಒಂದು ಅವಕಾಶವನ್ನು ಕೊಡಿ ಎಂದು ಕೇಳ್ತಾರೆ. ಅವಳನ್ನ ಸಿಟಿಗೆ ಕರ್ಕೊಂಡು ಹೋಗಿ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಆ ದುಡ್ಡನ್ನು ಹಾಕಿ, ಮಗಳೇ ಇನ್ಮುಂದೆ ನಿನಗೆ ಹಣದ ಅವಶ್ಯಕತೆ ಇದ್ದರೆ ತಕ್ಷಣ ನನಗೆ ಫೋನ್ ಮಾಡು ಎಂದು ಹೇಳ್ತಾರೆ. ದಿಲ್ಲಿಗೆ ಹೋಗುವ ಸಮಯ ಬಂದಿತ್ತು. ಆಗ ಅವಳ ತಂದೆ, ಮಗಳೇ ಈ ಊರಿನಲ್ಲಿ ನಿನ್ನ ಬಗ್ಗೆ ನಾನಾ ರೀತಿಯ ಮಾತುಗಳನ್ನ ಆಡ್ತಿದ್ದಾರೆ, ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದರೆ ನೀನು ಜನರಿಗೆ ಮುಖವನ್ನ ಹೇಗೆ ತೋರಿಸ್ತೀಯ ಎಂದು ಮಾತನಾಡ್ತಿದ್ದಾರೆ. ಆದ್ರೆ ನಾನು ಜನರ ಮಾತಿಗೆ ಕಿವಿಗೊಡದೆ ನಿನ್ನ ನಂಬಿಕೆಯಿಂದ ಧೈರ್ಯವಾಗಿ ಡೆಲ್ಲಿಗೆ ಕಳಿಸ್ತಾ ಇದ್ದೇನೆ. ಆದ್ರೆ ನೀನು ನನಗೆ ಒಂದು ಮಾತನ್ನ ಕೊಡು, ನೀನು ದೊಡ್ಡ ಅಧಿಕಾರಿಯಾಗಿ ಈ ಊರಿಗೆ ವಾಪಸ್ ಬರಬೇಕು ಎಂದು ಹೇಳಿ ಅವಳಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಡೆಲ್ಲಿಗೆ ಹೋಗುವ ಟ್ರೈನ್ ಅನ್ನ ಹತ್ತಿಸ್ತಾರೆ. ನಂತರ ಅವಳು ಅಲ್ಲಿ ಕಷ್ಟಪಟ್ಟು ಕಣ್ಣಿಗೆ ನಿದ್ದೆ ಇಲ್ಲದೆ UPSC ಪರೀಕ್ಷೆಗೆ ಪ್ರಿಪೇರ್ ಆಗ್ತಾಳೆ. ದಿನಗಳು ಸಾಗುತ್ತಾ ಅವಳ ಪರೀಕ್ಷೆ ಕೂಡ ಬಂತು. ಈಗ ಅವಳು ಪರೀಕ್ಷೆಯನ್ನ ಚೆನ್ನಾಗಿ ಬರೀತಾಳೆ, ಆದ್ರೆ ರಿಸಲ್ಟ್ ಮಾತ್ರ ಸರಿಯಾಗಿ ಬರೋದಿಲ್ಲ. ನಂತರ ಅವಳ ಜೊತೆ ಓದ್ತಿರುವ ಹೆಣ್ಣು ಮಕ್ಕಳ ರಿಸಲ್ಟ್ ಕೂಡ ಸರಿಯಾಗಿ ಬರೋದಿಲ್ಲ. ಇದರಿಂದಾಗಿ ಅವರೆಲ್ಲರೂ ತಮ್ಮ ತಮ್ಮ ಊರಿಗೆ ಹೊರಟೋಗ್ತಾರೆ. ಆದ್ರೆ ಕಾಜಲ್ ಮಾತ್ರ ತನ್ನ ತಂದೆಗೆ ಕೊಟ್ಟ ಮಾತಿನಂತೆ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಊರಿಗೆ ವಾಪಸ್ ಹೋಗ್ತೇನೆಂದು ನಿರ್ಧಾರ ಮಾಡ್ತಾಳೆ. ಅವಳು ತನ್ನ ಊರಿಗೆ ವಾಪಸ್ ಹೋಗದೆ ಮತ್ತೆ ಪರೀಕ್ಷೆಗೆ ಪ್ರಿಪೇರ್ ಆಗಲು ಶುರು ಮಾಡ್ತಾಳೆ. ಈ ಸಾರಿ ಅವಳಿಗೆ ಅವಳ ಜೊತೆ ಅವಳ ಸ್ನೇಹಿತರು ಕೂಡ ಯಾರು ಇರೋದಿಲ್ಲ. ಅದರಿಂದ ಅವಳು ಧೃತಿಗೆಡದೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದ್ತಾಳೆ. ನಂತರ ಅವರು ಪರೀಕ್ಷೆ ಬರೆದ ಮೇಲೆ ರಿಸಲ್ಟ್ ಬಂದಾಗ ಅವಳು ತುಂಬಾ ನಿರಾಸೆಯಾಗ್ತಾಳೆ. ಏಕೆಂದ್ರೆ ಈ ಸಾರಿ ಕೂಡ ಅವಳ ರಿಸಲ್ಟ್ ಫೇಲ್ ಆಗಿತ್ತು. ಯಾವುದೇ ಕಾರಣಕ್ಕೂ ತನ್ನ ಪ್ರಯತ್ನವನ್ನ ಮಾತ್ರ ಬಿಡೋದಿಲ್ಲ ಕಾಜಲ್. ಅವಳು ಧೈರ್ಯವನ್ನ ಕಳೆದುಕೊಳ್ಳಿಲ್ಲ. ಯಾಕಂದ್ರೆ ಕಳೆದ ಸಾರಿಗಿಂತ ಈ ಸಾರಿ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಮೂರನೇ ಸಾರಿ ಇದಕ್ಕಿಂತಲೂ ಕಷ್ಟಪಟ್ಟು ಚೆನ್ನಾಗಿ ಓದಿ ಪರೀಕ್ಷೆ ಪಾಸ್ ಆದ್ಲು. ನಂತರ ಇವಳ ಇಂಟರ್ವ್ಯೂ ಕೂಡ ಮುಗಿದು ಅವಳಿಗೆ IAS ಅಧಿಕಾರಿಯಾಗಿ ಒಂದು ಸಿಟಿಗೆ ಪೋಸ್ಟಿಂಗ್ ಕೊಟ್ಟರು. ಇದರಿಂದಾಗಿ ಅವಳ ಖುಷಿಗೆ ಪಾರ
ವಿಚಾರವೇ ಇರಲಿಲ್ಲ. ಅಧಿಕಾರಿಯಾಗಿ ಜಾಯಿನ್ ಆಗಲು ತುಂಬ ಸಮಯವಿತ್ತು. ಆದರೆ ಅದಕ್ಕೂ ಮೊದಲು ಈ ವಿಷಯವನ್ನ ತನ್ನ ತಂದೆಗೆ ಮುಟ್ಟಿಸಬೇಕೆಂದು ಬೇಗ ರೆಡಿಯಾಗಿ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿಸ್ಕೊಂಡು ಹೊರಟಳು. ಟ್ರೈನಲ್ಲಿ ಕುಳಿತುಕೊಂಡಿರುವಷ್ಟು ಸಮಯ ತನ್ನ ಊರು ಹಾಗೂ ತನ್ನ ತಂದೆಯ ಬಗ್ಗೆ ಆಲೋಚನೆ ಮಾಡ್ತಿದ್ಲು. ಯಾವಾಗ ತನ್ನ ಊರಿನ ಸ್ಟೇಷನ್ಗೆ ಇಳಿಯುತ್ತಾಳೋ ಅವಳು ಖುಷಿಯಿಂದ ತನ್ನ ತಂದೆಗೆ ಈ ವಿಷಯವನ್ನ ಹೇಳಲು ಆತುರದಿಂದ ಇದ್ದಳು. ಹೀಗೆ ಆತುರದಿಂದ ತನ್ನ ತಂದೆಗೆ ವಿಷಯವನ್ನ ಮುಟ್ಟಿಸಲು ಸ್ಟೇಷನ್ ನಲ್ಲಿ ನೆಟ್ಕೊಂಡು ಹೋಗ್ತಿರುವಾಗ ಅವಳ ದೃಷ್ಟಿ ಅಚಾನಕ್ ಆಗಿ ಒಬ್ಬ ಭಿಕ್ಷುಕನ ಮೇಲೆ ಹೋಯಿತು. ಆಕೆಯ ತಂದೆಯ ವಯಸ್ಸಾಗಿರುತ್ತೆ. ಆಗ ಅವಳಿಗೆ ಅವನ ಮೇಲೆ ಕರುಣೆ ಬಂದು ಭಿಕ್ಷೆ ನೀಡಲು ಆ ವ್ಯಕ್ತಿಯ ಬಳಿ ಹೋಗ್ತಾಳೆ. ತೆಗೆದುಕೊಳ್ಳಿ ಎಂದು ಆ ವ್ಯಕ್ತಿಯ ಮುಖವನ್ನ ನೋಡ್ತಾಳೆ. ಆ ವ್ಯಕ್ತಿ ಕೂಡ ಕಾಜಲ್ ಕಡೆ ನೋಡ್ತಾರೆ. ಕಾಜಲ್ ಅನ್ನ ನೋಡುತ್ತಲೇ ಆ ವ್ಯಕ್ತಿ ಅಳಲು ಶುರು ಮಾಡ್ತಾರೆ. ಏಕೆಂದ್ರೆ ಆ ಭಿಕ್ಷೆ ಬೇಡುತ್ತಿರುವ ವ್ಯಕ್ತಿ ಬೇರೆ ಯಾರು ಆಗಿರೋದಿಲ್ಲ, ಅವರು ಕಾಜಲ್ನ ತಂದೆಯಾಗಿರ್ತಾರೆ. ಆದ್ರೆ ಕಾಜಲ್ ತಂದೆಗೆ ಇಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಏಕೆ ಬಂತು? ತನ್ನ ತಂದೆಯನ್ನ ನೋಡ್ತಲೇ ಕಾಜಲ್ಗೂ ಕೂಡ ಕಣ್ಣಲ್ಲಿ ನೀರು ಬರತೊಡಗಿದ್ವು. ಅವಳು ತನ್ನ ತಂದೆಯನ್ನ ಗಟ್ಟಿಯಾಗಿ ಅಪ್ಕೊಂಡು ಅಳಲು ಶುರು ಮಾಡ್ತಾಳೆ. ಅಪ್ಪ, ನಾನು ನಿಮ್ಮ ಕನಸನ್ನ ನೆರವೇರಿಸಿದ್ದೇನೆ, ಆದ್ರೆ ನೀವು ಇಲ್ಲಿ ಏಕೆ ಭಿಕ್ಷೆ ಬೇಡ್ತಿದ್ದೀರಿ ಎಂದು ತಂದೆಯನ್ನ ಕೇಳ್ತಾಳೆ. ಆಗ ಅವರು ನಡೆದ ಎಲ್ಲ ಸಂಗತಿಯನ್ನ ಮಗಳಿಗೆ ಹೇಳ್ತಾರೆ. ಮಗಳೇ, ನಾನು ನಿನ್ನ ಅಕೌಂಟ್ ನಲ್ಲಿ ಹಣ ಜಮಾ ಮಾಡಿದ್ದೆ, ನಿನಗೆ ನೆನಪಿದೆ ತಾನೆ? ಆ ಹಣ ನಾನು ನನ್ನ ಮನೆಯನ್ನ ಮಾರಿದೆ, ಅದರಿಂದ ನನಗೆ ಬಂದಿತ್ತು. ಉಳಿದ ಹಣ ನನ್ನ ಬಳಿ ಇಟ್ಕೊಂಡು ಹಾಗೋ ಹೀಗೋ ಜೀವನ ಮಾಡ್ತಿದ್ದೆ. ಆದ್ರೆ ಒಂದು ದಿನ ನನಗೆ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಮುರಿದು ಹೋಯಿತು. ಅದರಿಂದಾಗಿ ನನಗೆ ಕೆಲಸ ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಮನೆಯ ಬಾಡಿಗೆ ಕಟ್ಟಲು ಕೂಡ ನನ್ನಿಂದ ಆಗೋದಿಲ್ಲ. ಅದರಿಂದ ಆ ಮನೆಯ ಓನರ್ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಇದರಿಂದಲೇ ನನಗೆ ಉಳಿದುಕೊಳ್ಳಲು ಮನೆ ಇರಲಿಲ್ಲ. ಅದಕ್ಕೆ ನಾನು ಈ ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡುತ್ತಾ ನನ್ನ ಜೀವನವನ್ನ ಕಳೀತಿದ್ದೇನೆ. ನಿನಗೆ ಈ ವಿಷಯ ತಿಳಿಸಿದ್ರೆ ನೀನು ಓದೋದನ್ನ ಬಿಟ್ಟು ವಾಪಸ್ ಬರ್ತೀಯ ಎಂದು ನಿನಗೆ ಈ ವಿಷಯವನ್ನ ಹೇಳಲಿಲ್ಲ. ನೀನು ಊರಿಗೆ ವಾಪಸ್ ಬಂದಿದ್ದೀಯ ಅಂದ್ರೆ ನೀನು ದೊಡ್ಡ ಅಧಿಕಾರಿಯಾಗಿ ಬಂದಿದ್ದೀಯಾ ಅಲ್ಲವೇ ಮಗಳೆಂದು ಕೇಳ್ತಾರೆ. ಹೀಗೆ ಕೇಳ್ತಿರುವಾಗ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯತೊಡಗಿದ್ವು. ಕಾಜಲ್ ತನ್ನ ತಂದೆಯನ್ನ ಕರೆದುಕೊಂಡು ತನ್ನ ಊರಿಗೆ ಹೋದಳು. ಅವಳು ತನ್ನ ತಂದೆ ಮಾರಿದ ಮನೆಯನ್ನ ಹಣ ಕೊಟ್ಟು ವಾಪಸ್ ತೆಗೆದುಕೊಂಡು ನಂತರ ತನ್ನ ತಂದೆಗೆ, ಅಪ್ಪ, ಇನ್ಮುಂದೆ ನೀವು ಈ ಮನೆಯಲ್ಲೇ ಸುಖವಾಗಿ ಜೀವನ ಮಾಡಬಹುದು ಎಂದು ಹೇಳ್ತಾಳೆ. ನಾನು ಪ್ರತಿ ತಿಂಗಳು ನಿಮಗೆ ಹಣವನ್ನ ಕಳಿಸ್ತೇನೆ ಎಂದು ಹೇಳ್ತಾಳೆ. ನಂತರ ತನ್ನ ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡಲು ಒಬ್ಬ ವ್ಯಕ್ತಿಯನ್ನ ಅವರ ಮನೆಯಲ್ಲಿ ಇಟ್ಟು ತಾನು ಟ್ರೈನಿಂಗ್ ಇದೆ ಎಂದು ಹೊರಟಳು. ಅವಳ ಟ್ರೈನಿಂಗ್ ಮುಗಿದ ಮೇಲೆ ಅವಳನ್ನ ಒಂದು ಜಿಲ್ಲೆಗೆ ಪೋಸ್ಟಿಂಗ್ ಮಾಡಲಾಯಿತು. ಆಗ ಅವಳು ತನ್ನ ಊರಿಗೆ ಬಂದು ತನ್ನ ತಂದೆಯನ್ನ ಕರೆದುಕೊಂಡು ಹೋಗಿ ತನ್ನ ಬಳಿಗೆ ಇಟ್ಟುಕೊಂಡಳು. ನಂತರ ಅವರಿಗೆ ಸಹಾಯವಾಗಲು ಕೆಲವೊಂದಿಷ್ಟು ಜನ ಕೆಲಸದವರನ್ನು ಕೂಡ ಇಟ್ಕೊಂಡಳು. ಅವಳು ಕೆಲಸಕ್ಕೆ ಜಾಯಿನ್ ಆಗಿ 6 ತಿಂಗಳಾಗುತ್ತಾ ಬಂದಿತ್ತು. ಆಗ ಅವಳ ಊರಿನಿಂದ ಕೆಲವೊಂದಿಷ್ಟು ಜನ ಅವಳ ಹತ್ತಿರ ಬಂದರು. ತಮ್ಮ ಊರಿನಲ್ಲಿ ನಡೆಯುವ ಒಂದು ಫಂಕ್ಷನ್ಗೆ ಅವಳನ್ನ ಚೀಫ್ ಗೆಸ್ಟ್ ಆಗಿ ಆಹ್ವಾನಿಸಲು ಬಂದಿದ್ರು. ಮಗಳೇ, ನೀನು ಊರಿಗೆ ಬಂದು ನಿನ್ನ ಕಥೆಯನ್ನ ಮಕ್ಕಳಿಗೆ ಹೇಳಿದ್ರೆ ಅವರು ಕೂಡ ಪ್ರೋತ್ಸಾಹಿತರಾಗಿ ಚೆನ್ನಾಗಿ ಓದಲು ಶುರು ಮಾಡ್ತಾರೆ. ಮೊದಲು ಅವಳು ತನ್ನ ತಂದೆಗೆ ಮಾಡಿದ ಅವಮಾನವನ್ನ ನೆನಪಿನಲ್ಲಿಟ್ಕೊಂಡು ಊರಿಗೆ ಬರಲು ಇಷ್ಟವಿಲ್ಲ ಎಂದು ಹೇಳ್ತಾಳೆ. ಆದ್ರೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅವಳು ತನ್ನ ಗ್ರಾಮಕ್ಕೆ ಹೋಗಲು ಒಪ್ಕೊಳ್ತಾಳೆ. ನಂತರ ತನ್ನ ಜೊತೆ ತನ್ನ ತಂದೆಯನ್ನ ಕರೆದುಕೊಂಡು ತನ್ನ ಗ್ರಾಮಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲ ಜನರಿಗೂ ತನ್ನ ತಂದೆ ಹಾಗೂ ತಾನು ಕಷ್ಟಪಟ್ಟ ವಿಷಯವನ್ನ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಗ್ರಾಮದವರೆಲ್ಲರೂ ಅಳಲು ಶುರು ಮಾಡ್ತಾರೆ. ಎಲ್ಲರಿಗೂ ಕೂಡ ಶಾಮಿಯನವರ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಯಿತು. ಅವಳಿಗೂ ಹಾಗೂ ಅವಳ ತಂದೆಗೂ ಊರಿನವರೆಲ್ಲ ಸೇರಿ ಸನ್ಮಾನ ಮಾಡ್ತಾರೆ. ನಂತರ ಕಾಜಲ್ ತನ್ನ ಕೆಲಸವನ್ನ ತುಂಬಾ ನಿಷ್ಠೆಯಿಂದ ಮಾಡತೊಡಗ್ತಾಳೆ. ವರ್ಷಗಳ ನಂತರ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬ IAS ಅಧಿಕಾರಿಯನ್ನೇ ಮದುವೆಯಾಗ್ತಾಳೆ. ಮದುವೆಗೂ ಮುಂಚೆನೆ ತನ್ನ ಗಂಡನಿಗೆ ಮೊದಲೇ ಹೇಳಿರ್ತಾಳೆ, ನನಗೆ ತಂದೆ ಇದ್ದಾರೆ, ನನ್ನವರನ್ನ ಕೊನೆಯವರೆಗೂ ನನ್ನ ಬಳಿಗೆ ಇಟ್ಕೊಂಡು ನೋಡ್ಕೊಳ್ತೇನೆ ಎಂದು ಹೇಳಿದ್ಲು. ಅವಳ ಗಂಡ ಕೂಡ ತುಂಬಾ ಒಳ್ಳೆಯವರು. ಅವರು ಕೂಡ ಅವಳ ತಂದೆಯನ್ನ ತನ್ನ ಜೊತೆ ಇಟ್ಕೊಳ್ಳಲು ಒಪ್ಕೊಂಡಿದ್ರು. ಹೀಗೆ ಅವಳ ಜೀವನ ತನ್ನ ತಂದೆ ಹಾಗೂ ತನ್ನ ಗಂಡನ ಜೊತೆ ಸಂತೋಷದಿಂದ ಸಾಗಿತ್ತು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.